ನಮ್ಮ ದೇಶದಾಗ ಹುಟ್ಟಿದ್ದ ರಾಕ್ಷಸಿಯರ್ ಇವ್ರು. ನಾವು ಟ್ರಾಫಿಕ್ ಸಿಗ್ನಲ್ದಾಗ ಅಥವಾ ಫುಟ್ಪಾತ್ದಾಗ ನಡ್ಕೊಂಡು ಹೋಗೋ ಮುಂದೆ ಯಾರ್ಯಾರ ಹೆಣ್ಮಕ್ಳ ಕೈಯಾಗ ಮಗು ಹಿಡ್ಕೊಂಡು ನಮ್ಮ ಮುಂದೆ ಬೇಡಾಗ ಬಂದಾಗ ನಾವು ಕರುಣೆಲಿಂತ್ರ ಏನಾರು ಕೊಡಾಕ್ ಹೋಗ್ತೇವಿ. ಹಂಗ 2001 ಆಗಿತ್ತು. ಕೈಯಾಗ ಮಗು ಹಿಡ್ಕೊಂಡ ಒಬ್ಬಕ್ಕೆ ಹೆಣ್ಮಕ್ಳ ಒಂದ್ ಕಪಲ್ ಮುಂದ್ ಬಂದ್ರು ಬೇಡಾಕ. ಆ ಕಪಲ್ ಕರೆಕ್ಟ್ ನೋಡಿದಾಗ ಆ ಮಗು ಅವ್ರದೇ ಇತ್ತು. ಗಾವಿತ್ ಸಿಸ್ಟರ್ಸ್ ಲೇಟ್ 90s ಮತ್ತು ಅರ್ಲಿ 2000 ಒಳಗ ಪಿಕ್ ಪಾಕೆಟಿಂಗ್ ಮಾಡ್ತಿದ್ರು. ಅಂಜನಾಬಾಯಿ ಗಾವಿತ್ ಮತ್ತು ಅವ್ರ ಮಕ್ಕಳು ರೇಣುಕಾ ಮತ್ತು ಸೀಮಾ ಗಾವಿತ್ 13 ಮಕ್ಕಳಿಗೆ ಕಿಡ್ನ್ಯಾಪ್ ಮಾಡಿ ಸಾಯಿಸ್ಬಿಟ್ಟಿದ್ರು. ಹೇಳ್ತಾರ ಒಮ್ಮೆ ಸೀಮಾ ಗಾವಿತ್ ಪಿಕ್ ಪಾಕೆಟಿಂಗ್ ಮಾಡೋ ಮುಂದೆ ಆಕಿಗೆ ಹಿಡ್ಕೊಂಡ್ಬಿಟ್ಟಿದ್ರಂತ. ಎಲ್ಲರೂ ಮಂದಿ ಆಕಿಗೆ ಹೊಡ್ಯಾಕ್ ಬಂದಾಗ ಕೈಯಾಗ ಮಗು ಹಿಡ್ಕೊಂಡಿದ್ ನೋಡಿ ಕರುಣೆಲಿಂತ್ರ ಆಕಿಗೆ ಬಿಟ್ಬಿಟ್ರಂತ. ಇದನ್ನ ಅಡ್ವಾಂಟೇಜ್ ತಗೊಂಡ ಸೀಮಾ ಮತ್ತು ರೇಣುಕಾ ಮಗುಗೆ ಹಿಡ್ಕೊಂಡು ಪಿಕ್ ಪಾಕೆಟಿಂಗ್ ಮಾಡಾತ್ರ. ಆದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಬ್ರು ಮಕ್ಕಳು ದೊಡ್ಡವರಾಗ್ಬಿಟ್ರು. ಅವ್ರಲಿಂತ್ರ ಇವ್ರಿಗೆ ಯೂಸ್ ಆಗಂಗಿಲ್ಲ ಅಂತ ಹೇಳಿ ಅವ್ರು ಬೇರೆಯವ್ರ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ತಮ್ಮ ಕೆಲ್ಸಕ್ಕೆ ಯೂಸ್ ಮಾಡಾತ್ರ. ಹಂಗ ಅವ್ರ 13 ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿದ್ರ. ಅವ್ರಲಿಂತ್ರ ಯೂಸ್ ತಗೊಂಡ್ರ. ಅಕಸ್ಮಾತ್ ಆ ಹುಡುಗರು ದೊಡ್ಡವ್ರ ಆಗತ್ರ ಅಂದ್ರ ಇಲ್ಲ ಅವ್ರಲಿಂತ್ರ ಇವ್ರು ಭಾಳ ಯೂಸ್ ಆಗತ್ತಿರ್ಲಿಲ್ಲ ಅಂದ್ರ ಅವ್ರ ಕ್ರೂರ ರೀತಿಲಿಂತ್ರ ಸಾಯಿಸಿ ಪತ್ರದಾಗ ಒಗದು ಬಿಡ್ತಿದ್ರು. ಫೈನಲಿ ಅವ್ರು 2001 ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಮ್ಮಾಗ ಭಗವಂತನ ಸ್ಥಾನ ಕೊಡೋ ಈ ದೇಶದಾಗ ರಾಕ್ಷಸರಿ ಹುಟ್ಟಿ ಆ ಪದಕ್ಕೆ ಕಲಂಕ ಹಚ್ಚದ. ಮತ್ತಿಂಥ ವಿಡಿಯೋ ಫಾಲೋ ಮಾಡ್ರಿ ಕ್ಲಾಸಿಕ್.